ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ನಮಸ್ಕಾರ. ಇವತ್ತಿನ ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಆದ ಟಾಪಿಕ್ ವಿದ್ಯಾರ್ಥಿಗಳು. GK 360 ಕ್ಲಾಸ್ ನಂಬರ್ 20 ವಿದ್ಯಾರ್ಥಿಗಳೇ. ಇವತ್ತಿನ ಕ್ಲಾಸ್ ಫ್ರೆಂಚರ ಬಗ್ಗೆ ನಾವು ನೋಡೋಣ. ಭಾರತಕ್ಕೆ ಬಂದ ಕೊನೆಯ ಯುರೋಪಿಯನ್ನರು. ಅದೇ ರೀತಿ ಫಸ್ಟ್ ಬಂದವರು ಯಾರಪ್ಪ ಅಂದ್ರೆ ಪೋರ್ಚುಗೀಸರು, ಡಚ್ಚರು, ಇಂಗ್ಲಿಷರು, ಫ್ರೆಂಚರು. ಈ ರೀತಿಯಾಗಿ ನಮ್ಮ ಭಾರತ ದೇಶವನ್ನು ಲೂಟಿ ಮಾಡಲು ಬಂದ ಕೊನೆಯ ವಿದೇಶಿಗರು ಯಾರಪ್ಪ ಅಂದ್ರೆ ಫ್ರೆಂಚರು. ಮೊದಲ ಯಾರಪ್ಪ ಅಂದ್ರೆ ಪೋರ್ಚುಗೀಸರು, ಆಮೇಲೆ ಡಚ್ಚರು, ಆಮೇಲೆ ಇಂಗ್ಲಿಷರು, ಆಮೇಲೆ ಫ್ರೆಂಚರು. ಈ ರೀತಿಯಾಗಿ ಕಾಲಾನುಕ್ರಮದಲ್ಲಿ ಎಕ್ಸಾಮ್ ಅಲ್ಲಿ ಕಾಲಾನುಕ್ರಮದಲ್ಲಿ ಕೇಳುತ್ತಾರೆ ವಿದ್ಯಾರ್ಥಿಗಳೇ. ದಯವಿಟ್ಟು ಚೆನ್ನಾಗಿ ಕೇಳಿ. ಈ ಒಂದು ಪಾಠವನ್ನು ನಿಮಗೆ ಮುಂದಿನ ಭವಿಷ್ಯವನ್ನು ರೂಪಿಸುವ ಒಂದು ಪಾಠವಿದು. ದಯವಿಟ್ಟು ಚೆನ್ನಾಗಿ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಫ್ರೆಂಚರು. ಈ ಫ್ರೆಂಚರು ಭಾರತಕ್ಕೆ ಯಾವಾಗ ಬಂದ್ರಪ್ಪ ಅಂದ್ರೆ 1664ರಲ್ಲಿ ಬಂದರು. 1664ರಲ್ಲಿ ಭಾರತಕ್ಕೆ ಬಂದ ಯುರೋಪಿಯನ್ನರು ಯಾರಪ್ಪ ಅಂದ್ರೆ ಫ್ರೆಂಚರು. ಇವರ ಮೂಲತಃ ಫ್ರಾನ್ಸ್ ನಿಂದ ಬಂದ ವಿದೇಶಿಯರು. ಇವರ ಮೂಲ ದೇಶ ಯಾವ್ದಪ್ಪ ಅಂದ್ರೆ ಫ್ರಾನ್ಸ್. ಫ್ರಾನ್ಸ್ ನಿಂದ ಬಂದ ವಿದೇಶಿಯರು ವಿದ್ಯಾರ್ಥಿಗಳು ಇವರು. ಇವರ ಮೂಲ ಯಾವ್ದಪ್ಪ ಅಂದ್ರೆ ಫ್ರಾನ್ಸ್ ದೇಶದವರು. ಫ್ರಾನ್ಸ್ ದೇಶದ ರಾಜಧಾನಿ ಯಾವುದು? ಪ್ಯಾರಿಸ್. ಇಲ್ಲಿ ಐಫಿಲ್ ಟವರ್ ಇದೆ. ಅತಿ ಎತ್ತರ ಟವರ್ ಇದೆ ವಿದ್ಯಾರ್ಥಿಗಳೇ. ಅದೇ ರೀತಿ ವಿದ್ಯಾರ್ಥಿಗಳೇ ಇವರು ಯಾವ ದೇಶದವರು? ಫ್ರಾನ್ಸ್ ದೇಶದವರು. ಅದೇ ರೀತಿ ಇವರು ಭಾರತಕ್ಕೆ ಬಂದ ವರ್ಷ 1664ರಲ್ಲಿ ಭಾರತಕ್ಕೆ ಬಂದರು. ಅದೇ ರೀತಿ ವಿದ್ಯಾರ್ಥಿಗಳೇ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಯಾವಾಗ ಸ್ಥಾಪನೆ ಮಾಡಿದ್ರು ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ. 1664. ಇದು ಸಾಕಷ್ಟು ಬಾರಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅಲ್ಲಿ ಅಥವಾ KPSC ಎಕ್ಸಾಮ್ ಅಲ್ಲಿ ಕೂಡ ಕ್ವಶನ್ ಆಗಿದೆ. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಯಾವಾಗ ಮಾಡಲಾಯ್ತಪ್ಪ ಅಂದ್ರೆ 1664. ಇದಕ್ಕೆ ಸಹಾಯ ಮಾಡಿದ ರಾಜ ಯಾರಪ್ಪ ಅಂದ್ರೆ ಫ್ರಾನ್ಸ್ ನ ರಾಜ ಯಾರಪ್ಪ ಅಂದ್ರೆ 14ನೇ ಲೂಯಿ ಮತ್ತು ಅರ್ಥ ಸಚಿವನಾದ ಕೋಲ್ಬರ್ಟ್ ಈ ಒಂದು ಈಸ್ಟ್ ಇಂಡಿಯಾ ಕಂಪನಿಯನ್ನು ರಚನೆ ಮಾಡಲು ಸಹಾಯ ಮಾಡಿದ ಇಬ್ಬರು ವ್ಯಕ್ತಿಗಳು ಯಾರಪ್ಪ ಅಂತೆ? ಅರ್ಥಶಾಸ್ತ್ರ ಸಚಿವ ಕೋಲ್ಬರ್ಟ್ ಮತ್ತು ಅದೇ ರೀತಿ ಅಲ್ಲಿಯ ರಾಜ ಫ್ರಾನ್ಸ್ ನ ರಾಜ 14ನೇ ಲೂಯಿ ವಿದ್ಯಾರ್ಥಿಗಳು. ಇದು ಕೂಡ UPSC ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ. UPSC ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಈ ಒಂದು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸಹಾಯ ಮಾಡಲು ಅಲ್ಲಿಯ ಫ್ರಾನ್ಸ್ ನ ಇಬ್ಬರು ವ್ಯಕ್ತಿಗಳು ಯಾರಪ್ಪ ಅಂದ್ರೆ 14ನೇ ಲೂಯಿ ಮತ್ತು ಕೋಲ್ಬರ್ಟ್ ಎಂಬ ವ್ಯಕ್ತಿ, ಅರ್ಥ ಸಚಿವನಾದ ಕೋಲ್ಬರ್ಟ್ ಎಂಬ ವ್ಯಕ್ತಿ ಈ ಒಂದು ಈಸ್ಟ್ ಇಂಡಿಯಾ ಅದೇ ರೀತಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡಲು ಸಹಾಯ ಮಾಡಿದ ವ್ಯಕ್ತಿಗಳು ವಿದ್ಯಾರ್ಥಿಗಳು. ಅದೇ ರೀತಿ ಇವರ ಒಂದು ಪ್ರಥಮ ಗವರ್ನರ್ ಜನರಲ್ ಕೂಡ ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ. ಇವರ ಒಂದು ಪ್ರಥಮ ಗವರ್ನರ್ ಜನರಲ್ ಭಾರತಕ್ಕೆ ಯಾವಾಗ ಬಂದ್ರಪ್ಪ ಅಂದ್ರೆ 1667ರಲ್ಲಿ ಪ್ರಥಮ ಗವರ್ನರ್ ಆದ ಫ್ರಾಂಕೋಯಿಸ್ ಕೆರೆನಾ. ಫ್ರೆಂಚ್ ಈಸ್ಟ್ ಇಂಡಿಯಾದ ಪ್ರಥಮ ಗವರ್ನರ್ ಜನರಲ್ ಯಾರಂದ್ರೆ ಫ್ರಾಂಕೋಯಿಸ್ ಕೆರೆನ್. ಇದೇ ವಿದ್ಯಾರ್ಥಿಗಳಿಗೆ ಅನೇಕ ಸಲ ಕ್ವಶನ್ ಆಗಿದೆ. ಭಾರತಕ್ಕೆ ಬಂದ ಫ್ರೆಂಚರ ಮೊದಲ ಗವರ್ನರ್ ಜನರಲ್ ಯಾರಪ್ಪ ಅಂದ್ರೆ ಫ್ರಾಂಕೋಯಿಸ್ ಕೆರೆನ್. ಅದೇ ರೀತಿ ವಿದ್ಯಾರ್ಥಿಗಳೇ ಮೊದಲ ವ್ಯಾಪಾರ ಕೊಠಡಿ ಕೂಡ ತುಂಬಾ ಇಂಪಾರ್ಟೆಂಟ್. ಮೊದಲ ವ್ಯಾಪಾರ ಕೊಠಡಿ ಯಾವ್ದಪ್ಪ ಅಂದ್ರೆ ಸೂರತ್. ಫ್ರೆಂಚರ ಮೊದಲ ವ್ಯಾಪಾರ ಕೊಠಡಿ ಯಾವ್ದಪ್ಪ ಅಂದ್ರೆ ಸೂರತ್. ಅದೇ ರೀತಿ ವಿದ್ಯಾರ್ಥಿಗಳೇ ಇವರ ಫ್ರೆಂಚರ ರಾಜಧಾನಿ ಯಾವ್ದನ್ನ ಸಾಕಷ್ಟು ಬಾರಿ ಕೇಳಿದ್ದಾರೆ, ಪಾಂಡಿಚೇರಿ. ಫ್ರೆಂಚರ ರಾಜಧಾನಿ ಯಾವ್ದಪ್ಪ ಅಂದ್ರೆ ಪಾಂಡಿಚೇರಿ ಆಗಿತ್ತು. ಅದೇ ರೀತಿ ಸಹಾಯ ಮಾಡಿದ ವ್ಯಕ್ತಿಗಳು ನೋಡ್ರಿ ಫ್ರೆಂಡ್ಸ್, 14ನೇ ಲೂಯಿ ಮತ್ತು ಕೋಲ್ಬರ್ಟ್. ಈ ಲೂಯಿ ರಾಜನಾಗಿದ್ದ, ಫ್ರಾನ್ಸ್ನ ರಾಜ. ಕೋಲ್ಬರ್ಟ್ ಅರ್ಥ ಸಚಿವನಾಗಿದ್ದ. ಅರ್ಥ ಸಚಿವ ಅಂದ್ರೆ ಹಣಕಾಸಿನ ಸಚಿವನಾಗಿದ್ದ ಯಾರಪ್ಪ ಅಂದ್ರೆ ಕೋಲ್ಬರ್ಟ್. ಈ ಇಬ್ಬರು ವ್ಯಕ್ತಿಗಳು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸಹಾಯ ಮಾಡಲು ಕಾರಣವಾದ ವ್ಯಕ್ತಿಗಳು. ಅದೇ ರೀತಿ ವಿದ್ಯಾರ್ಥಿಗಳು ಈ ಫ್ರೆಂಚರ ಒಂದು ವ್ಯಾಪಾರ ಕೇಂದ್ರಗಳು ಕೂಡ ತುಂಬಾ ಇಂಪಾರ್ಟೆಂಟ್. ಚಂದ್ರನಾಗೂರು, ಮಾಹೆ, ಕರೈಕಲ್, ಬಾಲ್ಸೂರ್ ಈ 4 ಪ್ರಾಂತ್ಯಗಳು ಇವರು ಆಳ್ವಿಕೆ ನಡೆಸುತ್ತಿದ್ದರು. ಇವರ ಒಂದು ವ್ಯಾಪಾರ ಕೇಂದ್ರಗಳು ಆಗಿದ್ದವು. ಅಲ್ಲಿ ವ್ಯಾಪಾರ ಚೆನ್ನಾಗಿ ಮಾಡುತ್ತಿದ್ದರು. ತಮ್ಮ ರಾಜ್ಯಕ್ಕೆ, ತಮ್ಮ ಒಂದು ದೇಶಕ್ಕೆ ಒಂದು ಸಂಪತ್ತನ್ನು ಒಯ್ಯುತ್ತಿದ್ದರು ವ್ಯಾಪಾರ ಮಾಡಿ. ಅದೇ ರೀತಿ ವಿದ್ಯಾರ್ಥಿಗಳೇ ಮತ್ತೊಬ್ಬ ಗವರ್ನರ್ ಜನರಲ್ ಬರ್ತಾನೆ ಭಾರತಕ್ಕೆ. ಯಾರಪ್ಪ ಅಂದ್ರೆ ಡೂಪ್ಲೆ. ಅತ್ಯಂತ ಮಹತ್ವಾಕಾಂಕ್ಷೆಯ ಗವರ್ನರ್ ಎಂದು ಕೂಡ ಕರೆಯುತ್ತಾರೆ ಡೂಪ್ಲೆಯನ್ನು. ಮಹತ್ವಾಕಾಂಕ್ಷೆ ಗವರ್ನರ್ ಯಾರಪ್ಪ ಅಂದ್ರೆ ಡೂಪ್ಲೆ. ಫ್ರೆಂಚರ ಮಹತ್ವಾಕಾಂಕ್ಷೆ ಗವರ್ನರ್ ಯಾರಪ್ಪ ಅಂದ್ರೆ ಡೂಪ್ಲೆ. ಇದು ಕೂಡ ಕ್ವಶನ್ ಆಗಿದೆ. ಫ್ರೆಂಚರ ನಿಜವಾದ ಸ್ಥಾಪಕ ಯಾರಪ್ಪ ಅಂದ್ರೆ ಡೂಪ್ಲೆ. ಫ್ರೆಂಚರ ಗವರ್ನರ್ ಆದ ಡೂಪ್ಲೆ. ಫ್ರೆಂಚರ ನಿಜವಾದ ಸ್ಥಾಪಕ ಯಾರಪ್ಪ ಅಂದ್ರೆ ಡೂಪ್ಲೆ. ಅದೇ ರೀತಿ ಫ್ರೆಂಚರ ಗವರ್ನರ್ ಆದ ಡೂಪ್ಲೆ ಭಾರತಕ್ಕೆ ಯಾವಾಗ ಬಂದ್ರಪ್ಪ ಅಂದ್ರೆ 1746ರಲ್ಲಿ ಭಾರತಕ್ಕೆ ಬಂದನು. ಇದು ಕೂಡ ಕ್ವಶನ್ ಆಗಿದೆ. 1746ರಲ್ಲಿ ಭಾರತಕ್ಕೆ ಬಂದನು ಡೂಪ್ಲೆ. ಇದು KSET ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ. ಇತಿಹಾಸದ ವಿಭಾಗದಲ್ಲಿ KSET ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ. ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ. ಇತಿಹಾಸದ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ. ಫ್ರೆಂಚರ ಗವರ್ನರ್ ಆದ ಡೂಪ್ಲೆ ಭಾರತಕ್ಕೆ ಯಾವಾಗ ಆಗಮಿಸಿದನಂದ್ರೆ 1746ರಲ್ಲಿ ಆಗಮಿಸಿದನು. ಅದೇ ರೀತಿ ವಿದ್ಯಾರ್ಥಿಗಳೇ ನಿಜವಾದ ಸ್ಥಾಪಕ ಎಂದು ಕೂಡ ಈತನನ್ನು ಕರೆಯುತ್ತಾರೆ. ಕರೆಯುತ್ತೇವೆ. ಅದೇ ರೀತಿ ಕೊನೆಯ ಯುರೋಪಿಯನ್ ಯಾರಪ್ಪ ಅಂದ್ರೆ ಫ್ರೆಂಚರು. ಫಸ್ಟ್ ಯಾರಪ್ಪ ಅಂದ್ರೆ ಪೋರ್ಚುಗೀಸರು. PDF. ಇದೊಂದು ಟ್ರಿಕ್ ವಿದ್ಯಾರ್ಥಿಗಳೇ. PDF ಟ್ರಿಕ್ ಇದು. ಈ ಟ್ರಿಕ್ ನ ನೀವು ಫಾಲೋ ಮಾಡಿ. PDF ಅಂದ್ರೆ ಪೋರ್ಚುಗೀಸರು, ಡಚ್ಚರು, ಇಂಗ್ಲಿಷರು, ಫ್ರೆಂಚರು ಈ ರೀತಿಯಾಗಿ ಭಾರತಕ್ಕೆ ಬಂದು ಇಲ್ಲಿನ ಸಂಪತ್ತನ್ನು ದೋಚಿಕೊಂಡು ಹೋದ ಒಂದು ಯುರೋಪಿಯನ್ನರು, ವಿದೇಶಿಯನ್ನರು. ಅದೇ ರೀತಿ ವಿದ್ಯಾರ್ಥಿಗಳೇ ಈ ಒಂದು ಫ್ರೆಂಚರು ಮತ್ತೊಮ್ಮೆ ಹೇಳ್ತೀನಿ ಚೆನ್ನಾಗಿ ಕೇಳಿ. ಫ್ರೆಂಚರು ಭಾರತಕ್ಕೆ ಯಾವಾಗ ಬಂದ್ರಪ್ಪ ಅಂದ್ರೆ 1664 ವಿದ್ಯಾರ್ಥಿಗಳೇ. ಅದೇ ರೀತಿ ನೋಡ್ರಿ 1664ರಲ್ಲಿ ಭಾರತಕ್ಕೆ ಬಂದರು. ಅದೇ ರೀತಿ ವಿದ್ಯಾರ್ಥಿಗಳೇ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು 1664ರಲ್ಲಿ ಸ್ಥಾಪನೆ ಮಾಡಲಾಗಿದೆ. ಸ್ಥಾಪನೆಗೆ ಕಾರಣನಾದ ವ್ಯಕ್ತಿಗಳು ಯಾರಪ್ಪ ಅಂದ್ರೆ ಅರ್ಥ ಸಚಿವನಾದ ಕೋಲ್ಬರ್ಟ್ ಮತ್ತು ರಾಜ 14ನೇ ಲೂಯಿ. ಫ್ರಾನ್ಸ್ ನ ರಾಜ 14ನೇ ಲೂಯಿ. ಇಬ್ಬರು ವ್ಯಕ್ತಿಗಳು ಭಾರತದಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಮಾಡಲು ಕಾರಣರಾದ ವ್ಯಕ್ತಿಗಳು. ಅದೇ ರೀತಿ ವಿದ್ಯಾರ್ಥಿಗಳೇ ಭಾರತದಲ್ಲಿ ಫ್ರೆಂಚರ ಮೊದಲ ಗವರ್ನರ್ ಬಂದವರು ಯಾರಪ್ಪ ಅಂದ್ರೆ ಫ್ರಾಂಕೋಯಿಸ್ ಕೆರೆನಾ. ಭಾರತಕ್ಕೆ ಬಂದ ಫ್ರೆಂಚರ ಮೊದಲ ಗವರ್ನರ್ ಯಾರಪ್ಪ ಅಂದ್ರೆ ಫ್ರಾಂಕೋಯಿಸ್ ಕೆರೆನಾ. ಎಷ್ಟರಲ್ಲಪ್ಪ ಅಂದ್ರೆ 1667ರಲ್ಲಿ ಪ್ರಥಮ ಗವರ್ನರ್ ಜನರಲ್ ಭಾರತಕ್ಕೆ ಬಂದನು ಯಾರಪ್ಪ ಅಂದ್ರೆ ಫ್ರಾಂಕೋಯಿಸ್ ಕೆರೆನಾ.
ಅದೇ ರೀತಿ ಮೊದಲ ವ್ಯಾಪಾರ ಕೇಂದ್ರ ಯಾವ್ದಪ್ಪ ಅಂದ್ರೆ ಸೂರತ್. ಅದೇ ರೀತಿ ರಾಜಧಾನಿ ಯಾವ್ದಪ್ಪ ಅಂದ್ರೆ ಪಾಂಡಿಚೇರಿ. ಸಹಾಯ ಮಾಡಿದ ವ್ಯಕ್ತಿಗಳು ಯಾರಪ್ಪ ಅಂದ್ರೆ 14ನೇ ಲೂಯಿ ಕೋಲ್ಬಾಟ್ ಎಂಬ ವ್ಯಕ್ತಿಗಳು. ಅದೇ ರೀತಿ ವಿದ್ಯಾರ್ಥಿಗಳು ವ್ಯಾಪಾರ ಕೇಂದ್ರಗಳು ಕೂಡ ತುಂಬಾ ಇಂಪಾರ್ಟೆಂಟ್. ಚಂದ್ರನಗರ್, ಮಾಹೆ, ಕರೈಕಲ್, ಬಾಲ್ಸೂರ್. ಅದೇ ರೀತಿ ಇನ್ನೊಬ್ಬ ಗವರ್ನರ್ ಕೂಡ ಭಾರತಕ್ಕೆ ಬರುತ್ತಾನೆ, ಮಹತ್ವಾಕಾಂಕ್ಷಿ ಗವರ್ನರ್ ಎಂದು ಕೂಡ ಕರೆಯುತ್ತೇವೆ. ಅದೇ ರೀತಿ ಫ್ರೆಂಚರ ನಿಜವಾದ ಸ್ಥಾಪಕ ಎಂದು ಕೂಡ ಇದನ್ನು ಡೂಪ್ಲೆಯನ್ನು ಕರೆಯುತ್ತೇವೆ. 1746 ಭಾರತಕ್ಕೆ ಬಂದನು. ಅದೇ ರೀತಿ ನಿಜವಾದ ಸ್ಥಾಪಕ ಎಂದು ಕೂಡ ಫ್ರೆಂಚರ ನಿಜವಾದ ಸ್ಥಾಪಕ ಯಾರಪ್ಪ ಅಂದ್ರೆ ಡೂಪ್ಲೆ. ಅದೇ ರೀತಿ ಕೊನೆ ಯುರೋಪಿಯನ್ನರಪ್ಪ ಫ್ರೆಂಚರು. ಫಸ್ಟ್ ಯಾರಪ್ಪ ಅಂದ್ರೆ ಪೋರ್ಚುಗೀಸರು, ಡಚ್ಚರು, ಇಂಗ್ಲಿಷರು, ಫ್ರೆಂಚರು. ಈ ರೀತಿಯಾಗಿ ಭಾರತವನ್ನು ಆಳಿದ ಒಬ್ಬ ವಿದೇಶಿಯರು ಯಾರಪ್ಪ ಅಂದ್ರೆ ಪೋರ್ಚುಗೀಸರು, ಡಚ್ಚರು, ಇಂಗ್ಲಿಷರು, ಫ್ರೆಂಚರು. ಈ ರೀತಿಯಾಗಿ ಕಾಲಾನುಕ್ರಮದಲ್ಲಿ ಕೂಡ ಅನೇಕ ಬಾರಿ ಕೇಳ್ತಾರೆ. ಚೆನ್ನಾಗಿ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಇಲ್ಲಿಗೆ GK 360ಯ 20ನೇ ವಿಡಿಯೋ ಮುಕ್ತಾಯವಾಗುತ್ತೆ. ಚೆನ್ನಾಗಿ ಕೇಳಿ. ಅದೇ ರೀತಿ ಈ ಫ್ರೆಂಚರ ಬಗ್ಗೆ ಇಷ್ಟು ಎಕ್ಸಾಮ್ ಅಲ್ಲಿ ಪುನಃ ಕೇಳಿದ್ದಾರೆ. ದಯವಿಟ್ಟು ಚೆನ್ನಾಗಿ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ನೋಟ್ ಮಾಡ್ಕೊಳ್ಳಿ. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತೆ. ದಯವಿಟ್ಟು ಒಂದು ಲೈಕ್ ಮಾಡಿ ವಿದ್ಯಾರ್ಥಿಗಳೇ. ಇಲ್ಲಿಗೆ GK 360ಯ 20ನೇ ವಿಡಿಯೋ ಮುಕ್ತಾಯವಾಗುತ್ತದೆ.